ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹನಿ ಟ್ರ್ಯಾಪ್ ಕದನದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ವೀಕ್ಷಕರೇ. ಸಚಿವರಿಗೆ ಹನಿ ಟ್ರ್ಯಾಪ್ ಮಧು ಜಾಲದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ. ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ನೊಳಗೆ ಡಿಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಒಂದಾಗಿದ್ದಾರ ದಿಗ್ಗಜ ನಾಯಕರು. ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರಕ್ಕೆ ಸಿದ್ಧರಾದ್ರ ಅನ್ನುವಂತ ಪ್ರಶ್ನೆ. ಬಹಳ ಕಾಲದ ಒಂದು ಮುಯಿ ತೀರ್ಸೋದು ಬಾಕಿ ಇದೆ ಅನ್ನುವಂಥ ಒಂದು ರೀತಿನಲ್ಲಿ ನಡೀತಾ ಇದೆಯಾ ಈಗ ಕೈನಲ್ಲಿ ಅಥವಾ ಕೈಪಾಳ್ಯದಲ್ಲಿ ಈ ಎಲ್ಲ ವಿಚಾರಗಳು. ಈ ಹನಿ ಟ್ರ್ಯಾಪ್ ಜಾಲಕ್ಕೆ ಸಂಬಂಧಪಟ್ಟಂತೆ ಇದನ್ನೊಂದು ಗತಿ ಕಾಣಿಸಲೇಬೇಕು ಅಂತ ಕೆಲವಾದ್ರೂ ನಾಯಕರುಗಳು ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಆ ಥರದ ಒಂದು ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಅಥವಾ ರಾಜಕಾರಣಿಗಳ ಪಾಳಯದಲ್ಲಿ ನಡೀತಾ ಇದೆ ಅಂತಾನೆ ಹೇಳಬೇಕು. ಸೊ ರಹಸ್ಯ ಸಭೆಯ ಗುಟ್ಟು ಏನು ಹಾಗಾದ್ರೆ? ಡಿಕೆ ಶಿವಕುಮಾರ್ ವಿರುದ್ಧ ರಣತಂತ್ರನ ಗೊತ್ತಿಲ್ಲ, ಏನ್ ನಡೀತಾ ಇದೆ ಕೈಪಾಳ್ಯದಲ್ಲಿ ಅಂತ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾ ಇದೆ. ಆದ್ರೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಹಾಯಕ ಆಗಿದೆಯಾ? ಮೇಜರ್ ಸುದ್ದಿ ಏನು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ನಿನ್ನೆ ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ ಈ ಇಬ್ಬರು ನಾಯಕರ ಸಭೆ ಅಂತ. ಏನಿದ್ರ ರಹಸ್ಯ ಹಾಗಾದ್ರೆ? ಏನಿದ್ರ ಮರ್ಮ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇಬ್ಬರು ಕೂಡ ಬಹಳ ಪ್ರಾಮಿನೆಂಟ್ ಲೀಡರ್ಸ್ ಕರ್ನಾಟಕದಲ್ಲಿ. ಇವರಿಬ್ರು ಭೇಟಿ ಆಗ್ತಾರೆ, ಅದು ದೆಹಲಿನಲ್ಲಿ ಅಂತಂದ್ರೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕಲ್ವಾ? ಏನಿದ್ರ ಮರ್ಮ? ಖಂಡಿತ ಶ್ರೀಲಕ್ಷ್ಮಿ, ಈ ತರದ ಅನುಮಾನಗಳು ಈಗ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರು ಈ ಹಿಂದಿನಿಂದ ಉತ್ತಮ ಸಂಬಂಧವನ್ನ ಇಟ್ಕೊಂಡ್ ಬಂದಿದ್ದಾರೆ. ರಾಜಕೀಯ ಹೊರತುಪಡಿಸಿ ಕೂಡ ಇಬ್ಬರದು ಕೂಡ ಉತ್ತಮ ಸಂಬಂಧಗಳಿದಾವೆ. ಕೆಲವು ಬಾರಿ ಈ ಹಿಂದೆ ಕೂಡ ದೆಹಲಿಯಲ್ಲಿ ಇಬ್ಬರು ರಹಸ್ಯ ಚರ್ಚೆ ಮಾಡಿದ್ದು ಕೂಡ ಕಾಂಗ್ರೆಸ್ ಒಂದಷ್ಟು ನಾಯಕರ ಕೆಂಗನಿಗೆ ಗುರಿಯಾಗಿರ್ತಕ್ಕಂಥದ್ದು. ಸದ್ಯ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಾ ಇದೆ. ಅದರಲ್ಲೂ ರಾಜಣ್ಣ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಈಗಾಗಲೇ ಅವರ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ದೂರನ್ನ ಕೂಡ ರಾಜಣ್ಣ ಅವರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಕೇಸನ್ನ ಇಲ್ಲಿಗೆ ಬಿಡೋದು ಬೇಡ, ನಾವು ತಾರ್ಕಿಕ ಅಂತ್ಯಕ್ಕೆ ಕಾಣಿಸಬೇಕಾಗಿದೆ. ಈ ತರದ ಪ್ರಕರಣಗಳು ರಾಜ್ಯ ರಾಜಕೀಯದಲ್ಲಿ ಮತ್ತು ಪಕ್ಷದ ಒಳಗಡೆ ಒಂದಷ್ಟು ಮುಜುಗರ ತರಿಸುವುದರ ಜೊತೆಗೆ ಒಂದಷ್ಟು ಹಿನ್ನಡೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಪಟ್ಟಣ ಹಿಡ್ಕೊಂಡು ದೆಹಲಿಯಲ್ಲಿ ಕೂತಿದ್ದಾರೆ. ಆದ್ರೆ ಹೈಕಮಾಂಡ್ ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ನೀವು ಗಮನಿಸಿರಬಹುದು ಈ ಪ್ರಕರಣ ಯಾವ ಹಂತವನ್ನು ತಲುಪ್ತಾ ಇದೆ ಈಗ ಅನ್ನುವಂಥದ್ದು. ದೂರ ಹೋಗಿ ಮನವಿ ಆಗಿರ್ತಕ್ಕಂಥದ್ದು, ಮನವಿ ಕೊಡೋಕ್ಕೂ ಕೂಡ ಅಷ್ಟೊಂದು ವಿಳಂಬ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಅವರ ಟೀಮ್ಗೆ ಏನಿದೆ ಅದು ಒಂದಷ್ಟು ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದರ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರ ಭೇಟಿ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಮಾಹಿತಿ ಏನಾದರೂ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಎದ್ದು ಬರ್ತಕ್ಕಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋ ಕಾರಣಕ್ಕಾಗಿ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಲ್ಲಿ ಅದು ಗಾಂಭೀರ್ಯತೆಯನ್ನು ಪಡೆದುಕೊಳ್ಳುತ್ತೆ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತದೆ. ಆ ನಿಟ್ಟಿನಲ್ಲಿ ಏನಾದರೂ ಇವರು ಮಾತುಕತೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಸಂಪರ್ಕದಲ್ಲಿ ಬಸವರಾಜ್. ಇನ್ನು ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹನಿ ಟ್ರ್ಯಾಪ್ ಕದನದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ವೀಕ್ಷಕರೇ. ಸಚಿವರಿಗೆ ಹನಿ ಟ್ರ್ಯಾಪ್ ಮಧು ಜಾಲದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ. ಈ ವಿಚಾರದಲ್ಲಿ ಈಗ ಕಾಂಗ್ರೆಸ್ನೊಳಗೆ ಡಿಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಒಂದಾಗಿದ್ದಾರ ದಿಗ್ಗಜ ನಾಯಕರು. ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರಕ್ಕೆ ಸಿದ್ಧರಾದ್ರ ಅನ್ನುವಂತ ಪ್ರಶ್ನೆ. ಬಹಳ ಕಾಲದ ಒಂದು ಮುಯಿ ತೀರ್ಸೋದು ಬಾಕಿ ಇದೆ ಅನ್ನುವಂಥ ಒಂದು ರೀತಿನಲ್ಲಿ ನಡೀತಾ ಇದೆಯಾ ಈಗ ಕೈನಲ್ಲಿ ಅಥವಾ ಕೈಪಾಳ್ಯದಲ್ಲಿ ಈ ಎಲ್ಲ ವಿಚಾರಗಳು. ಈ ಹನಿ ಟ್ರ್ಯಾಪ್ ಜಾಲಕ್ಕೆ ಸಂಬಂಧಪಟ್ಟಂತೆ ಇದನ್ನೊಂದು ಗತಿ ಕಾಣಿಸಲೇಬೇಕು ಅಂತ ಕೆಲವಾದ್ರೂ ನಾಯಕರುಗಳು ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಆ ಥರದ ಒಂದು ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಅಥವಾ ರಾಜಕಾರಣಿಗಳ ಪಾಳಯದಲ್ಲಿ ನಡೀತಾ ಇದೆ ಅಂತಾನೆ ಹೇಳಬೇಕು. ಸೊ ರಹಸ್ಯ ಸಭೆಯ ಗುಟ್ಟು ಏನು ಹಾಗಾದ್ರೆ? ಡಿಕೆ ಶಿವಕುಮಾರ್ ವಿರುದ್ಧ ರಣತಂತ್ರನ ಗೊತ್ತಿಲ್ಲ, ಏನ್ ನಡೀತಾ ಇದೆ ಕೈಪಾಳ್ಯದಲ್ಲಿ ಅಂತ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾ ಇದೆ. ಆದ್ರೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಹಾಯಕ ಆಗಿದೆಯಾ? ಮೇಜರ್ ಸುದ್ದಿ ಏನು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ನಿನ್ನೆ ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ ಈ ಇಬ್ಬರು ನಾಯಕರ ಸಭೆ ಅಂತ. ಏನಿದ್ರ ರಹಸ್ಯ ಹಾಗಾದ್ರೆ? ಏನಿದ್ರ ಮರ್ಮ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇಬ್ಬರು ಕೂಡ ಬಹಳ ಪ್ರಾಮಿನೆಂಟ್ ಲೀಡರ್ಸ್ ಕರ್ನಾಟಕದಲ್ಲಿ. ಇವರಿಬ್ರು ಭೇಟಿ ಆಗ್ತಾರೆ, ಅದು ದೆಹಲಿನಲ್ಲಿ ಅಂತಂದ್ರೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕಲ್ವಾ? ಏನಿದ್ರ ಮರ್ಮ?
ಖಂಡಿತ ಶ್ರೀಲಕ್ಷ್ಮಿ, ಈ ತರದ ಅನುಮಾನಗಳು ಈಗ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರು ಈ ಹಿಂದಿನಿಂದ ಉತ್ತಮ ಸಂಬಂಧವನ್ನ ಇಟ್ಕೊಂಡ್ ಬಂದಿದ್ದಾರೆ. ರಾಜಕೀಯ ಹೊರತುಪಡಿಸಿ ಕೂಡ ಇಬ್ಬರದು ಕೂಡ ಉತ್ತಮ ಸಂಬಂಧಗಳಿದಾವೆ. ಕೆಲವು ಬಾರಿ ಈ ಹಿಂದೆ ಕೂಡ ದೆಹಲಿಯಲ್ಲಿ ಇಬ್ಬರು ರಹಸ್ಯ ಚರ್ಚೆ ಮಾಡಿದ್ದು ಕೂಡ ಕಾಂಗ್ರೆಸ್ ಒಂದಷ್ಟು ನಾಯಕರಿಗೆ ಕೆಂಗನಿಗೆ ಗುರಿಯಾಗಿರ್ತಕ್ಕಂಥದ್ದು. ಸದ್ಯ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಾ ಇದೆ. ಅದರಲ್ಲೂ ರಾಜಣ್ಣ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಈಗಾಗಲೇ ಅವರ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ದೂರನ್ನ ಕೂಡ ರಾಜಣ್ಣ ಅವರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಕೇಸನ್ನ ಇಲ್ಲಿಗೆ ಬಿಡೋದು ಬೇಡ, ನಾವು ತಾರ್ಕಿಕ ಅಂತ್ಯಕ್ಕೆ ಕಾಣಿಸಬೇಕಾಗಿದೆ. ಈ ತರದ ಪ್ರಕರಣಗಳು ರಾಜ್ಯ ರಾಜಕೀಯದಲ್ಲಿ ಮತ್ತು ಪಕ್ಷದ ಒಳಗಡೆ ಒಂದಷ್ಟು ಮುಜುಗರ ತರಿಸುವುದರ ಜೊತೆಗೆ ಒಂದಷ್ಟು ಹಿನ್ನಡೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಪಟ್ಟಣ ಹಿಡ್ಕೊಂಡು ದೆಹಲಿಯಲ್ಲಿ ಕೂತಿದ್ದಾರೆ. ಆದ್ರೆ ಹೈಕಮಾಂಡ್ ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ನೀವು ಗಮನಿಸಿರಬಹುದು, ಈ ಪ್ರಕರಣ ಯಾವ ಹಂತವನ್ನು ತಲುಪ್ತಾ ಇದೆ ಈಗ ಅನ್ನುವಂಥದ್ದು. ದೂರ ಹೋಗಿ ಮನವಿ ಆಗಿರ್ತಕ್ಕಂಥದ್ದು, ಮನವಿ ಕೊಡೋಕ್ಕೂ ಕೂಡ ಅಷ್ಟೊಂದು ವಿಳಂಬ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಅವರ ಟೀಮ್ಗೆ ಏನಿದೆ ಅದು ಒಂದಷ್ಟು ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದರ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರ ಭೇಟಿ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಮಾಹಿತಿ ಏನಾದರೂ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಎದ್ದು ಬರ್ತಕ್ಕಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋ ಕಾರಣಕ್ಕಾಗಿ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಲ್ಲಿ ಅದು ಗಾಂಭೀರ್ಯತೆಯನ್ನು ಪಡೆದುಕೊಳ್ಳುತ್ತೆ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತದೆ. ಆ ನಿಟ್ಟಿನಲ್ಲಿ ಏನಾದರೂ ಇವರು ಮಾತುಕತೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಸಂಪರ್ಕದಲ್ಲಿ ಬಸವರಾಜ್. ಇನ್ನು ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಹನಿ ಟ್ರ್ಯಾಪ್ ಕದನದ ಈ ಕ್ಷಣದ ಅತಿ ದೊಡ್ಡ ಸುದ್ದಿ ಇದು ವೀಕ್ಷಕರೇ. ಸಚಿವರಿಗೆ ಹನಿ ಟ್ರ್ಯಾಪ್, ಮಧು ಜಾಲದಲ್ಲಿ ದೊಡ್ಡ ಕೋಲಾಹಲ ಎದ್ದಿದೆ ಈ ವಿಚಾರದಲ್ಲಿ. ಈಗ ಕಾಂಗ್ರೆಸ್ ಒಳಗೆ ಡಿಕೆ ಶಿವಕುಮಾರ್ ಅವರನ್ನ ಮಣಿಸೋದಕ್ಕೆ ಒಂದಾಗಿದ್ದಾರ ದಿಗ್ಗಜ ನಾಯಕರು. ಶತ್ರುವಿನ ಶತ್ರು ಮಿತ್ರ ಎಂಬ ತಂತ್ರಕ್ಕೆ ಸಿದ್ಧರಾದ್ರ ಅನ್ನುವಂತ ಪ್ರಶ್ನೆ. ಬಹಳ ಕಾಲದ ಒಂದು ಮುಯಿ ತೀರ್ಸೋದು ಬಾಕಿ ಇದೆ ಅನ್ನುವಂಥ ಒಂದು ರೀತಿನಲ್ಲಿ ನಡೀತಾ ಇದೆಯಾ ಈಗ ಕೈನಲ್ಲಿ ಅಥವಾ ಕೈಪಾಳ್ಯದಲ್ಲಿ ಈ ಎಲ್ಲ ವಿಚಾರಗಳು? ಈ ಹನಿ ಟ್ರ್ಯಾಪ್ ಜಾಲಕ್ಕೆ ಸಂಬಂಧಪಟ್ಟಂತೆ ಇದನ್ನೊಂದು ಗತಿ ಕಾಣಿಸಲೇಬೇಕು ಅಂತ ಕೆಲವಾದ್ರೂ ನಾಯಕರುಗಳು ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಆ ಥರದ ಒಂದು ದೊಡ್ಡ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಅಥವಾ ರಾಜಕಾರಣಿಗಳ ಪಾಳಯದಲ್ಲಿ ನಡೀತಾ ಇದೆ ಅಂತಾನೆ ಹೇಳಬೇಕು. ಸೊ ರಹಸ್ಯ ಸಭೆಯ ಗುಟ್ಟು ಏನು ಹಾಗಾದ್ರೆ? ಡಿಕೆ ಶಿವಕುಮಾರ್ ವಿರುದ್ಧ ರಣತಂತ್ರನ ಗೊತ್ತಿಲ್ಲ, ಏನ್ ನಡೀತಾ ಇದೆ ಕೈಪಾಳ್ಯದಲ್ಲಿ ಅಂತ ಹೈಕಮಾಂಡ್ ಇದನ್ನೆಲ್ಲ ಗಮನಿಸ್ತಾ ಇದೆ. ಆದ್ರೆ ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಂದ್ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಹಾಯಕ ಆಗಿದೆಯಾ? ಮೇಜರ್ ಸುದ್ದಿ ಏನು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ. ನಿನ್ನೆ ತಡರಾತ್ರಿ ಭೇಟಿಯಾಗಿರ್ತಕ್ಕಂಥದ್ದು ತೀವ್ರ ಕುತೂಹಲ ಮೂಡಿಸಿದೆ ಈ ಇಬ್ಬರು ನಾಯಕರ ಸಭೆ ಅಂತ. ಏನಿದ್ರ ರಹಸ್ಯ ಹಾಗಾದ್ರೆ, ಏನಿದ್ರ ಮರ್ಮ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇಬ್ರು ಕೂಡ ಬಹಳ ಪ್ರಾಮಿನೆಂಟ್ ಲೀಡರ್ಸ್ ಕರ್ನಾಟಕದಲ್ಲಿ. ಇವರಿಬ್ರು ಭೇಟಿ ಆಗ್ತಾರೆ, ಅದು ದೆಹಲಿನಲ್ಲಿ ಅಂತಂದ್ರೆ ಏನೋ ಒಂದು ಬಲವಾದ ಕಾರಣ ಇರಲೇಬೇಕಲ್ವಾ? ಏನಿದ್ರ ಮರ್ಮ? ಖಂಡಿತ ಶ್ರೀಲಕ್ಷ್ಮಿ, ಈ ತರದ ಅನುಮಾನಗಳು ಈಗ ಸದ್ಯ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರು ಈ ಹಿಂದಿನಿಂದ ಉತ್ತಮ ಸಂಬಂಧವನ್ನ ಇಟ್ಕೊಂಡ್ ಬಂದಿದ್ದಾರೆ. ರಾಜಕೀಯ ಹೊರತುಪಡಿಸಿ ಕೂಡ ಇಬ್ಬರದು ಕೂಡ ಉತ್ತಮ ಸಂಬಂಧಗಳಿದಾವೆ. ಕೆಲವು ಬಾರಿ ಈ ಹಿಂದೆ ಕೂಡ ದೆಹಲಿಯಲ್ಲಿ ಇಬ್ಬರು ರಹಸ್ಯ ಚರ್ಚೆ ಮಾಡಿದ್ದು ಕೂಡ ಕಾಂಗ್ರೆಸ್ ಒಂದಷ್ಟು ನಾಯಕರಿಗೆ ಕೆಂಗನಿಗೆ ಗುರಿಯಾಗಿರ್ತಕ್ಕಂಥದ್ದು. ಸದ್ಯ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡ್ತಾ ಇದೆ. ಅದರಲ್ಲೂ ರಾಜಣ್ಣ ಅವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಅವರು. ಈಗಾಗಲೇ ಅವರ ಹೈಕಮಾಂಡ್ ನಾಯಕರಿಗೆ ಒಂದಷ್ಟು ದೂರನ್ನ ಕೂಡ ರಾಜಣ್ಣ ಅವರ ಪರವಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಕೇಸನ್ನ ಇಲ್ಲಿಗೆ ಬಿಡೋದು ಬೇಡ, ನಾವು ತಾರ್ಕಿಕ ಅಂತ್ಯಕ್ಕೆ ಕಾಣಿಸಬೇಕಾಗಿದೆ. ಈ ತರದ ಪ್ರಕರಣಗಳು ರಾಜ್ಯ ರಾಜಕೀಯದಲ್ಲಿ ಮತ್ತು ಪಕ್ಷದ ಒಳಗಡೆ ಒಂದಷ್ಟು ಮುಜುಗರ ತರಿಸುವುದರ ಜೊತೆಗೆ ಒಂದಷ್ಟು ಹಿನ್ನಡೆಯನ್ನ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಪಟ್ಟಣ ಹಿಡ್ಕೊಂಡು ದೆಹಲಿಯಲ್ಲಿ ಕೂತಿದ್ದಾರೆ. ಆದ್ರೆ ಹೈಕಮಾಂಡ್ ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ನೀವು ಗಮನಿಸಿರಬಹುದು, ಈ ಪ್ರಕರಣ ಯಾವ ಹಂತವನ್ನು ತಲುಪ್ತಾ ಇದೆ ಈಗ ಅನ್ನುವಂಥದ್ದು. ದೂರ ಹೋಗಿ ಮನವಿ ಆಗಿರ್ತಕ್ಕಂಥದ್ದು, ಮನವಿ ಕೊಡೋಕ್ಕೂ ಕೂಡ ಅಷ್ಟೊಂದು ವಿಳಂಬ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನಿಸ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿ ಅಥವಾ ಅವರ ಟೀಮ್ಗೆ ಏನಿದೆ ಅದು ಒಂದಷ್ಟು ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಇದರ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರ ಭೇಟಿ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ಮಾಹಿತಿ ಏನಾದರೂ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಪ್ರಶ್ನೆಗಳಿಗೆ ಎದ್ದು ಬರ್ತಕ್ಕಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರೋ ಕಾರಣಕ್ಕಾಗಿ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಲ್ಲಿ ಅದು ಗಾಂಭೀರ್ಯತೆಯನ್ನು ಪಡೆದುಕೊಳ್ಳುತ್ತೆ ಮತ್ತು ರಾಷ್ಟ್ರ ಮಟ್ಟದ ಸುದ್ದಿ ಆಗ್ತದೆ. ಆ ನಿಟ್ಟಿನಲ್ಲಿ ಏನಾದರೂ ಇವರು ಮಾತುಕತೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ತಿಳಿದು ಬರಬೇಕಾಗಿರ್ತಕ್ಕಂಥದ್ದು. ಸಂಪರ್ಕದಲ್ಲಿ ಬಸವರಾಜ್. ಇನ್ನು